ಈ ದೊಡ್ಡ ಕುಟುಂಬ ಮಾಡಿರುವ ಅನಾಚಾರಕ್ಕೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತ ಆಗ್ತಿದೆ. ಜಿಲ್ಲೆಗಳಲ್ಲಿ ಜನಸಾಮಾನ್ಯರು ಉಗಿತಿದ್ದಾರೆ. ಒಂದಿಷ್ಟು ಜನರನ್ನು ನಾವು ಮಾತನಾಡಿಸಿದ್ದೀವಿ ನೋಡಿ. ಸರ್, ಇವತ್ತು ಬಿಜೆಪಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಇವತ್ತು ಅಂಥ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಇದು ಇಡೀ ದೇಶ ತಲೆ ತಗ್ಸೋಂಥ ಒಂದು ವಿಚಾರ. ಇದು ಈ ಒಂದು ಆಧುನಿಕ ಜಗತ್ತಲ್ಲಿ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅಂದರೆ ಮಹಿಳೆಯರು ಯಾವ ರೀತಿ ಇನ್ನು ಇವ್ರ ಮೇಲೆ ಇವರಿಗೆ ಓಟ್ ಹಾಕಬಾರ್ದು ಮಹಿಳೆಯರು. ಆ್ಯಕ್ಚುಲಿ ಯಾಕೆಂದರೆ ಇವರಿಗಾಗಿರೋದು ನಾಳೆ ಬೇರೆ ಹೆಣ್ಮಕ್ಳಿಗೆ ಆಗುತ್ತೆ. ಇದು ಇಂಥ ವಿಚಾರಗಳು, ಇಂಥ ಒಂದು ಕೆಟ್ಟ ನಡತೆ, ಅದು ಯಾವ ಆಧಾರದ ಮೇಲೆ ಇವರಿಗೆ ಜನ ವೋಟ್ ಮಾಡ್ತಾರೆ ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಈ ಎಲೆಕ್ಷನಲ್ಲಿ ಅವ್ರಿಗೆ ಯಾವ ರೀತಿ ಪಾಠ ಕಲಿಸಿದ್ದಾರೆ ಅನ್ನೋದನ್ನು ರಿಸಲ್ಟ್ ಬಂದಿನ ಗೊತ್ತಾಗುತ್ತೆ. ಮಹಿಳೆಯರೆಲ್ಲ ಎಚ್ಚೆತ್ಕೋಬೇಕು. ಆಮೇಲೆ ಯುವಕರು, ಆಮೇಲೆ ವಿದ್ಯಾವಂತ ಯುವಕರು, ಅದರಲ್ಲೂ ಇಂಥ ಒಂದು ಮಾಡೋದೊಂದು ಹೇಳೋದೊಂದು. ಸರ್, ಇವತ್ತು ಪ್ರಜ್ವಲ್ ರೇವಣ್ಣ ಅವರ ನಡೆ ಭಾಳ ಉತ್ತಮವಾದ್ದಲ್ಲ. ಕಾರಣ ಇಷ್ಟೇ, ಅವ್ರು ಮಾಡ್ತಕ್ಕಂಥ ಒಂದು ಈ ಕೃತ್ಯ ಇದೆಯಲ್ಲ, ಇದು ಭಾಳ ಘೋರ ಹೊತ್ತು. ಇವರಿಗೆ ನಾನು ಮನವಿ ಮಾಡ್ತೀನಿ, ಗೌರವ ಶಿಕ್ಷೆ ಮಾಡಿಸ್ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರಲ್ಲಿ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಹಿಳಾ ಆಯೋಗದವರು ತಗೊಂಡಂಥ ಒಂದು ಒಳ್ಳೆಯ ನಿರ್ಧಾರಕ್ಕೆ ನಾನು ಸ್ವಾಗತಿಸ್ತೀನಿ. ಮಾನ್ಯ ರಾಜ್ಯಪಾಲರು ಮುಂದೆ ವಹಿಸಿ ಈತನಿಗೆ ಸಿಗಬೇಕಾದಂಥ ಒಂದು ಶಿಕ್ಷೆ ಯಾಕೆಂದರೆ ಈತ ಅತಿ ಚಿಕ್ಕ ವಯಸ್ಸು. ಈ ಚಿಕ್ಕ ವಯಸ್ಸಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ, ಭಾಳ ನೋವನ್ನು ಉಂಟಾಗ್ತಾಯಿದೆ. ಮಹಿಳೆಯರಿಗೆ ಕೊಡಬೇಕಾದಂಥ ರಕ್ಷಣೆ ಎಲ್ಲೋ ಒಂದು ಕಡೆ ಇಂಥ ಅವಿವೇಕಿತನದಿಂದ ಉದ್ದೇಶಪೂರ್ವಕವಾಗಿ ಇಂಥ ವ್ಯಕ್ತಿಗಳಿಂದ ನಮ್ಮ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಬರ್ತಾಯಿದೆ ಅಂದರೆ ತಪ್ಪಾಗಲಾಗಲ್ಲ. ಯುವಕರ ಕಣ್ಮಣಿಗಳು ಇಂಥ ನಡೆಯನ್ನು ಖಂಡಿಸುವಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಇವರಿಗೆ ಉಗ್ರ ಶಿಕ್ಷೆಯನ್ನು ಕೊಡೋ ಮೂಲಕ ರಾಜ್ಯಪಾಲರಲ್ಲಿ ಈ ಮೂಲಕ ನಿಮ್ಮ ಪವರ್ ಟಿವಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.